ನಮ್ಮಲ್ಲಿ ಸಾಕಷ್ಟು ಖಜಾನೆ ತುಂಬಿ ತುಳುಕುತ್ತಿದೆ, ಎಲ್ಲ ಕೊಡಬೇಕು, ಹಂಚಬೇಕು ಅಂತ ಹೇಳ್ತಾ ಇದ್ದವರು ಈಗ ಎಲ್ಲವನ್ನ ಪಡ್ಕೋಬೇಕು, ಆಮೇಲೆ ಹಂಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಒಂದೊಂದಾಗಿ. ಸೊ ಪಂಚ ಗ್ಯಾರಂಟಿಗಳ ಭಾರದಿಂದ ಈಗ ಹೈರಾಣಾದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ. ನಿರೀಕ್ಷೆಯಂತೆಯೇ ರಾಜ್ಯದ ಜನತೆಗೆ ಹೊಸ ವರ್ಷದಲ್ಲಿ ಮೊದಲ ಶಾಕ್ ಅನ್ನ ಕೊಟ್ಟಿದೆ. ಇನ್ನೂ ಶಾಕ್ಗಳು ಬಾಕಿ ಇವೆ. ಹಾಲು ಮತ್ತೆ ನೀರು, ವಿದ್ಯುತ್ ಜೊತೆಗೆ ಬಸ್ ಪ್ರಯಾಣ ತುಟ್ಟಿ ಆಗಬಹುದು ಅಂತ ನಿನ್ನೆನೆ ಪಬ್ಲಿಕ್ ಟಿವಿ ಈ ಬಗ್ಗೆ ಸುಳಿವನ್ನ ಕೊಟ್ಟಿತ್ತು. ನಿಜವಾಗ್ತಿದೆ ಈಗ ಸುದ್ದಿ. ಮೊದಲ ಹಂತದಲ್ಲಿ ಬಸ್ ಪ್ರಯಾಣ ದರ ಹೆಚ್ಚಿಸಲು ಇಂದಿನ ಸಂಪುಟ ಸಭೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಡೀಸೆಲ್ ಬೆಲೆ ಹೆಚ್ಚಳ ಮತ್ತಿತರೆ ಕಾರಣಗಳನ್ನು ನೀಡಿ ಬಿಎಂಟಿಸಿ 42%, ಕೆಎಸ್ಆರ್ಟಿಸಿ 28%, ಕೆಕೆಆರ್ಟಿಸಿ 28% ಮತ್ತು ವಾಯುವ್ಯ ಸಾರಿಗೆ 25% ಪ್ರಯಾಣ ದರ ಹೆಚ್ಚಿಸಬೇಕು ಅಂತ ಪ್ರಸ್ತಾವನೆಯನ್ನ ಇಡ್ತಾರೆ. 100ಕ್ಕೆ 100 ಇಡಬಹುದು, ಅದರಲ್ಲಿ ಏನು ತಪ್ಪು. ಈ 4 ಪ್ರಸ್ತಾವನೆಯನ್ನ ಅಳೆದು ತೂಗಿದ ಸಂಪುಟ 15% ದರ ಹೆಚ್ಚಳಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಜನವರಿ 5ನೇ ತಾರೀಕಿನಿಂದಲೇ ಇದು ಜಾರಿ ಕೂಡ ಆಗುತ್ತೆ. ನಿರೀಕ್ಷೆಯಂತೆ ಇದಕ್ಕೆ ಜನಸಾಮಾನ್ಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎರಡೂ ರೀತಿಯಲ್ಲೂ ಹೇಳ್ತಾರೆ. ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂತ ಒಬ್ರು, ನಾವು ಆಯ್ಕೆ ಮಾಡಿದ್ದಕ್ಕೆ ಇದನ್ನೆಲ್ಲ ಅನುಭವಿಸಲೇಬೇಕು ಅಂತ ಇನ್ನೊಬ್ರು, ಇದು ಗ್ಯಾರಂಟಿ ಎಫೆಕ್ಟ್ ಅಂತ ಬಿಜೆಪಿಗರು ಗರಮ್ಮು. ಶಕ್ತಿ ಯೋಜನೆಗೆ ಹಣ ಒದಗಿಸೋಕೆ ವಿಫಲವಾಗಿರುವ ನೀವು ಸಾರಿಗೆ ಸಂಸ್ಥೆಯು ನಷ್ಟದ ಹಾದಿಯನ್ನು ತುಳಿಯೋಕೆ ಕಾರಣರಾಗಿದ್ದೀರಾ ಅಂತ ವಿಜಯೇಂದ್ರ ಅವರು ಟೀಕಿಸ್ತಾ ಇದ್ದಾರೆ. ಇದನ್ನು ಕೂಡಲೇ ಹಿಂಪಡೀರಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಶೀಘ್ರದಲ್ಲೇ ಕನ್ನಡಿಗರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಂಗೆ ಏಳೋದು ಅನಿವಾರ್ಯ ಆಗುತ್ತೆ ಅಂತ ಅಶೋಕ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದಾ? ಆದರೆ ಬಿಜೆಪಿಯವರು ಸಾಲ ಹೊರಿಸಿ ಹೋದ ಪರಿಣಾಮ ಇದು ಅಂತ ಸಾರಿಗೆ ಮಂತ್ರಿಗಳು ವ್ಯಾಖ್ಯಾನಿಸಿದ್ದಾರೆ. ಜನರ ಆಕ್ರೋಶವನ್ನ ಸಹಜ ಅಂತ ಹೇಳಿದ್ದಾರೆ. 15% ಹೆಚ್ಚಳ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. ಇದು ಜನವರಿ 5 ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಪ್ರತಿದಿನ 9.56 ಕೋಟಿ ಹೆಚ್ಚುವರಿ ಹೊರೆ ಉಂಟಾಗಿದೆ. ಆ ಹಿನ್ನೆಲೆಯೊಳಗೆ ಈ ದರದ ಪರಿಷ್ಕರಣೆ ಅಗತ್ಯ ಇತ್ತು. ಇದು ಗ್ಯಾರಂಟಿ ಮೂಲಕನೇ ಆಗ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣದೆ. ಅದಕ್ಕಂದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಹಣ ಬೇಕೇ ಬೇಕಾಗಿದೆ. ಸೊ ಅದಕ್ಕಾಗಿ ನಮ್ಮ ಮನುಷ್ಯರಿಂದ ತಗೊಂಡು ಹೆಂಗಸ್ರಿಗೆ ಹಾಕೊಳ್ಳುವಂಥದ್ದು ನಾವು ಮುಂಚೆಯಿಂದ ನಮ್ಮ ಚುನಾವಣೆ ಸಮಯದಿಂದನೂ ಸಹ ಹೇಳ್ತಾ ಬಂದಿದ್ದೀವಿ. ಈಗ ಅದರ ಪರಿಣಾಮ ಎಲ್ಲರಿಗೂ ಕೂಡ ಅನುಭವ. ಗಂಡ್ಮಕ್ಳು ಫ್ರೀ ಕೊಟ್ಟಿದ್ದಾರೆ, ಮತ್ತು ಈ ಗಂಡ್ಮಕ್ಳು ಹೊಡೆತು ಬಿಡ ಐತಿ. ಗಂಡ್ಮಕ್ಳು ಮಾತ್ರ ಟಿಕೆಟ್ ಚಾರ್ಜ್ ಐತಿ, ಮತ್ತು ಗಂಡ್ಮಕ್ಳಿಗೆ ಒಂದು ರೀತಿ ಭೇದ ಭಾವ ಮಾಡ್ತಾರೆ. ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಬೇರೆ ಅಂತ ಹೇಳಿ ಬಸ್ ಫ್ರೀ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದು ಅದು ಭಾರಿ ಅನ್ಯಾಯ ಆಗಿದೆ. ಪುರುಷನ ಮೇಲೂ ಹೊರೆ ಆಗ್ತಾ ಇದೆ. ಸೆಸ್ ಎಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರ. ಹಿಂಗೆ ಮಾಡಿದ್ರೆ ಉಚಿತ ಒಂದು ಕೈ ಕೊಟ್ಟು ಒಂದು ಕೈ ತೊಗೊಳೋದು. ಎಕ್ಸ್ಟ್ರಾ ಇಟ್ಕೊಳ್ಬೇಕಲ್ಲ ಸರ್. ಈಗ ಅವ್ರಿಗೆ ಓಟ್ ಹಾಕಿದ ಮ್ಯಾಗ ನಾವು ಅದು ನಂಬಿಸ್ಲೇಬೇಕಲ್ಲ. ಸಿದ್ದರಾಮಯ್ಯ ಸರ್ಕಾರ ಬುದ್ಧಿ ಇದೆಯೇನ್ರಿ? ಈ 15% ಗಂಡಸರ ಮೇಲೆ ಯಾಕೆ ಹಾಕ್ತೀರಿ ನೀವು? ನಮಗೆ ಫ್ರೀ ಕೊಡ್ರಿ, ನಮ್ಮ ಅದು ಮಾಡ್ರಿ ಇದು ಮಾಡ್ರಿ ಅಂತ ಕೇಳಿದ್ರೆ ಯಾರಾದ್ರು? ನೀವು ವೋಟ್ ಬ್ಯಾಂಕಿಂಗೋಸ್ಕರ ನೀವು ನಿಮ್ಮ ಅನುಕೂಲ ತಕ್ಕಂತ ಮಾಡ್ಕೊಂಡು ಅವ್ರಿಗೆ ಫ್ರೀ ಕೊಟ್ಟೆ, ಅವ್ರಿಗೆ ಅದು ಮಾಡಿದೆ, ಇದು ಬೇಕಿತ್ತಾ? ನಮಗೆ ಅಧಿಕಾರ ಹಸ್ತಾಂತರ ಆದಾಗ ಬಿಜೆಪಿಯವರಿಂದ ಕಾಂಗ್ರೆಸ್ಗೆ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಅದರಿಂದ ಅನಿವಾರ್ಯವಾಗಿ 15% ನಾವು ಈಗ ಮಾಡಿದ್ದೀವಿ. ಸಂಸ್ಥೆಗಳು ಉಳಿಬೇಕಾದ್ರೆ ಕಾಲಕ್ಕೆ ಸ್ಯಾಲ್ರೀಸ್ ಜಾಸ್ತಿ ಮಾಡಬೇಕು ನಾವು. ಆಮೇಲೆ ವೇರ್ ಆ್ಯಂಡ್ ಟೈರ್ ಜಾಸ್ತಿ ಆಗುತ್ತೆ. ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇರುತ್ತೆ ಸ್ವಲ್ಪ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗತ್ತೆ, ಇರುತ್ತೆ ಸ್ವಲ್ಪ. ನೀವು ಗಂಡು ಮಕ್ಕಳಿಗೆ ನಿಮ್ಮ ಪಾಕೆಟಿಂದ ಹೆಣ್ಮಕ್ಳಿಗೆ ಕೊಟ್ಬಿಟ್ಟು ಬಸ್ಸಲ್ಲಿ ಓಡಾಡು ಅಂತ ಹೇಳೋಕ್ಕಾಗಲಿಲ್ವಲ್ಲ ನಿಮ್ಮ ಹತ್ರ. ಹಾಗಾಗಿ ಮಧ್ಯವರ್ತಿಗಳು ನಾವಾಗಿ ಕೂತಿರ್ತೀವಿ, ಬ್ರೋಕರ್ಸ್ಗಳಾಗಿ ನಾವು ಕೂತಿದ್ದೀವಿ. ಹಾಗಾಗಿ ನೀವು ನಮಗ್ ಕೊಡಿ, ನಾವು ನಿಮ್ಮ ಹೆಣ್ಮಕ್ಳಿಗೆ ಕೊಡ್ತೀವಿ. ಶಕ್ತಿ ಯೋಜನೆನೇ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಆಗುತ್ತೆ. ಅಲ್ಲೇನೆ ಹೆಚ್ಚು ಮಾಡಿದ್ವಿ ಅಂತ ಬೈಸ್ಕೊಳ್ಳೋದು ಇರಲ್ಲ. ಹೆಂಗಾಗುತ್ತೆ? ಅದು ಅವರು ಕೊಟ್ಟಂತ ಭರವಸೆ. ಅದು ಆ ಭರವಸೆಯಿಂದ ಅವ್ರ ಅಧಿಕಾರದಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಿತ್ತು. ಆ ಭರವಸೆಯನ್ನ ಬಿಟ್ಬಿಟ್ರೆ ಹೆಣ್ಮಕ್ಳು ಕೋಪ ಮಾಡ್ಕೊಳ್ಳಲ್ವೇ? ಕೋಪ ಮಾಡ್ಕೊಂಡ್ಬಿಟ್ರೆ ಓಟ್ ಹೋಗಲ್ವೇ? ಹಾಗಾದ್ರೆ ಗಂಡು ಮಕ್ಳು ಏನು ಇಲ್ವಾ? ಗಂಡು ಮಕ್ಳು ಯಾಕೆ ಲೆಕ್ಕ? ಹೆಣ್ಣು ಮಕ್ಳು ಇದಾರಲ್ಲ, ವೋಟ್ ಪರ್ಸೆಂಟೇಜ್ 50-50 ಇದೆ ರಾಜ್ಯದಲ್ಲಿ. ಹೆಣ್ಣು ಮಕ್ಕಳು ಒಬ್ಬರಿದ್ರೆ ಸಾಕು. ಏನೋ ಗಂಡು ಮಕ್ಕಳು ಅವ್ರ ಜೊತೆಗೆ ನಿಂತ್ಕೊಂಡ್ರೆ ಒಂದಿಷ್ಟು ಜನ ಹಾಕಿದ್ರೆ ಸಾಕು. ನಮಗೆ ಹೆಣ್ಣು ಮಕ್ಕಳಿದ್ರೆ ಸಾಕು. ಯಾಕೆ ಬೇಕು ಗಂಡು ಮಕ್ಕಳು? ನೀವು ದುಡೀರಿ. ನೀವು ಹುಟ್ಟಿದ ಮೇಲೆ ದುಡಿತಾ ಇರಬೇಕು, ಕಟ್ತಾ ಇರಬೇಕು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಕಟ್ತಾ ಇರಿ. ನಾವು ಬ್ರೋಕರ್ ಆಗಿ ನಿಂತ್ಕೊಳ್ತೀವಿ, ಮಧ್ಯವರ್ತಿಗಳಾಗಿ. ನೀವು ನಮಗೆ ಕೊಡಿ, ನಾವು ಆ ಮೂಲಕವಾಗಿ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡ್ತೀವಿ. ಹೆಣ್ಮಕ್ಳು ನಮಗೆ ಓಟ್ ಹಾಕ್ತಾರೆ. ಮೂಲೆಯಲ್ಲಿ ಅದೇ ಗಂಡು ಮಕ್ಕಳೇ ಕೊಡೋ ದುಡ್ಡು. ಹೆಂಗಿದೆ ನೋಡಿ. ಇದು ಆಕ್ಚುಲಿ ಈ ಇದರಲ್ಲಿ ನಡೀತಾ ಇರುವಂಥದ್ದು, ಪ್ರಪಂಚದಲ್ಲಿ ನಡೀತಾ ಇರೋದು ಹೀಗೆ. ಕೊಡ್ತಾ ಇರೋನು ಕೊಡ್ತಾ ಇರ್ತಾನೆ, ಅವನೇನು ಅಂತ ಹೇಳಿ. ಕೊಡೋನು ಕೊಡ್ತಾನೆ, ಆದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋರು ನಾನು ಕೊಟ್ಟೆ ಅಂತ ಹೇಳೋದು. ಅವನು ಒಂದು ಮನೆಯಿಂದ ಒಂದು ಜೇಬಿಂದ ಒಂದು ಕಾಸು ಹಾಕಿರಲ್ಲ.
ನೋಡ್ಬಿಡ ಒಂದು ಡೀಟೇಲ್ ಆಗಿ ಫಸ್ಟ್, ಆಮೇಲೆ ಬರೋಣ. 5 ವರ್ಷದಿಂದ KSRTC ಪ್ರಯಾಣ ದರ ಹೆಚ್ಚಿಸಿರಲಿಲ್ಲ. ಓಕೆ ಫೈನ್. 10 ವರ್ಷದಿಂದ BMTC ಪ್ರಯಾಣ ದರ ಹೆಚ್ಚಿಸಿರಲಿಲ್ಲ. ಫೈನ್. ಈ ಅವಧಿಯಲ್ಲಿ ಲೀಟರ್ ಡೀಸೆಲ್ ಬೆಲೆ 100 ರೂಪಾಯಿ ಆಗಿದೆ. ತುಟ್ಟಿ ಭತ್ಯೆ ಹೆಚ್ಚಳವಾಗಿದೆ. ನಿರ್ವಹಣಾ ವೆಚ್ಚ ಹೆಚ್ಚಿದೆ. ಫೈನ್. 4 ಸಾರಿಗೆ ನಿಗಮಗಳು ಭಾರೀ ನಷ್ಟದಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ಈ ಉಚಿತವಾಗಿ ಘೋಷಣೆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಇದು ಅರಿವಿಗೆ ಇರಲಿಲ್ವಾ? 4 ಸಾರಿಗೆ ನಿಗಮಗಳು ಭಾರಿ ನಷ್ಟದಲ್ಲಿವೆ, ನಾವು ಇದು ಕೊಟ್ಬಿಟ್ರೆ ಇನ್ನೊಂದಿಷ್ಟು ಡ್ಯಾಮೇಜ್ ಆಗುತ್ತೆ, ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ತೀವಿ, ಏನಿಲ್ಲ, ಬಹಳ ಕಷ್ಟ ಏನಿಲ್ಲ. ಹೆಣ್ಮಕ್ಳು ಓಡಾಡಬಾರ್ದೇನ್ರಿ? ಓಡಾಡಿದ್ರೆ ಅಲ್ಲಿ ದೇವಸ್ಥಾನಗಳು ಹೋಗ್ತಾ ಇದ್ದಾರೆ, ಅಲ್ಲಿಂದ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಅದು ಮತ್ತೆ ವಾಪಸ್ ರಾಜ್ಯಕ್ಕೆ ಬೊಕ್ಕಸಕ್ಕೆ ಬರುತ್ತೆ, ಆದಾಯ ಹೆಚ್ಚಿಗೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನಿಮ್ಗೆ ನೆನಪಿರ್ಬೋದು ಅನ್ಕೊಳ್ತೀನಿ ಯಾರು ಹೇಳಿದ್ರು ಅಂತ ಹೇಳಿ. ಇದು ಜಸ್ಟ್ ಸ್ಯಾಂಪಲ್ ಇವೆಲ್ಲವೂ ಕೂಡ. 4 ಸಾರಿಗೆ ನಿಗಮದಾಯಿತು. 5,527 ಕೋಟಿ ರೂಪಾಯಿ ಹಿಂಬಾಕಿ ಪಾವತಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಂಗ್ ಸರ್, ನೀವು ಹೇಳ್ತಾ ಇರೋ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ ಅದರ ಕ್ಯಾಲ್ಕುಲೇಷನ್ಗೆ. ನಾನು ಹಿಂದೆ ಈ ವಿಚಾರದಲ್ಲಿ ಬಹಳ ಸ್ಟಡಿ ಮಾಡಿದ್ದೀನಿ ಹಿಂದೆ. ಯಾಕೆ ಅಂತಂದರೆ BMTC ಅವರು ಹೋರಾಟವನ್ನು ಮಾಡಬೇಕಾದ್ರೆ ಬಂದ್ಗೆ ಕರೆಯನ್ನು ಕೊಟ್ಟಾಗ ತಿಳ್ಕೊಂಡಿದ್ದೆ ಈ ವಿಚಾರದಲ್ಲಿ ಹೇಗೆ ಯಾವ ರೀತಿಯಾಗಿ ಏನು ಅಂತೇಳಿ. ಯಾಮಾರಿಸೋದು ಇಷ್ಟು ಬ್ಯೂಟಿಫುಲ್ ಆಗಿ ಯಾಮಾರಿಸ್ತೀರಾ ಜನರಿಗೆ ಅಂತಂದರೆ ನೋಡ. 6,330 ಕೋಟಿ ರೂಪಾಯಿ ಹೆಚ್ಚುವರಿ ಹೊಣೆಗಾರಿಕೆ ಬಾಕಿ ಇದೆ ಅಂತಿದ್ದಾರೆ. ಹಿಂಬಾಕಿ ಬಾಕಿ ಇದೆ ಅಂತೆ, ಹೊಣೆಗಾರಿಕೆ ಹೆಚ್ಚಿಗೆ ಜಾಸ್ತಿ ಇದೆ ಅಂತ. ವೆರಿ ಗುಡ್. ಸದ್ಯ 15% ಪ್ರಯಾಣ ದರ ಹೆಚ್ಚಿಸಿದ್ರು ಕೂಡ 1,800 ಕೋಟಿ ನಷ್ಟ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇವರಿದ್ದಾರೆ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದ್ದೀವಿ ಈ ವಿಚಾರದಲ್ಲಿ ಹೇಗೆ ಯಾಮಾರಿಸ್ತಾರಂತಂದ್ರೆ, ಹಿಂದೆ ಒಂದು ಸಲ BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕರೆಯನ್ನು ಕೊಟ್ಟರು, ಬಂದ್ ಮಾಡ್ಬಿಟ್ರು ಸಾರಿಗೆಯಿಂದ. ಆ ಟೈಮಲ್ಲಿ ಈ ವಿಚಾರದಲ್ಲಿ ನಾನು ತಿಳ್ಕೊಂಡೆ ಹೇಗೆ ಏನು ಆ್ಯಕ್ಚುಲಿ ಇದು ಅಂತ ಹೇಳಿ. BMTC KSRTC ಲೆಕ್ಕಾಚಾರಗಳಲ್ಲಿ ನಿಮಗೆ ಎಲ್ಲವನ್ನೂ ಕೂಡ ಹಿಡ್ಕೊಂಡು ಲೆಕ್ಕ ಹಾಕೊಂಡಾಗ 17,18,000 ಕೋಟಿ ಅವರಿಗೆ ಪ್ರತಿ ವರ್ಷ ಖರ್ಚಾಗೋದು. 17,18,000 ಕೋಟಿ. ನಾನು ಈ ವರ್ಷದ ಬಿಟ್ಟು ಹೇಳ್ತಾ ಇದ್ದೀನಿ. ಈ ಉಚಿತ ಆದಮೇಲೆ ಅದನ್ನು ಇನ್ಕ್ರೀಸ್ ಆಗಿದೆ, ಅದನ್ನು ಲೆಕ್ಕ ಕೊಡ್ತೀನಿ. 17,18,000 ಕೋಟಿ ಇವರಿಗೆ ಖರ್ಚಾಗ್ತಿರೋದು ಒಟ್ಟು. ಅವರ ಸಂಬಳ ಆಗಿರ್ಬೋದು, ಡೀಸೆಲ್ನ ಖರ್ಚಾಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಇವೆಲ್ಲ ಸೇರ್ಕೊಂಡೇ ಹೇಳ್ತಾ ಇದ್ದೀನಿ. 17,18,000 ಕೋಟಿ. ಇವರಿಗೆ ಆದಾಯ ಏನಿದೆ? ಯಾಕೆ ಆದಾಯ ಇಲ್ಲ? ಈಗ ಜಾಹೀರಾತುಗಳನ್ನ ಕೊಡ್ತಾರೆ ಬಸ್ಗಳಲ್ಲಿ, ಆಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ. ಕರೆಕ್ಟ್, ಅದನ್ನೇ ಹೇಳ್ತಾ ಇದ್ದೀನಿ. ಅಂಗಡಿಗಳನ್ನ ಆದಾಯಗಳು ಜೊತೆಗೆ ಟಿಕೆಟ್ನಿಂದಾಗಿ ಬರುವಂತಹ ಆದಾಯ ಇವೆಲ್ಲ ಸೇರ್ಕೊಂಡು ಇನ್ನುಳಿದದ್ದು ಎಲ್ಲಾ ಲೆಕ್ಕಾಚಾರ ಹಾಕೊಂಡ್ರು ಕೂಡ ಅವರಿಗೆ ಆದಾಯ ಅನ್ನುವಂಥದ್ದಿರೋದು 13,000 ಕೋಟಿ. ಎಷ್ಟು? 13,000 ಕೋಟಿ. ಬ್ಯಾಲೆನ್ಸ್ ಏನು ಉಳಿಯುತ್ತೆ ಅಲ್ಲ ನಿಮಗೆ 18 ಅಂತಾನೆ ಲೆಕ್ಕ ಇಟ್ಕೊಳ್ಳಿ. 18ರಿಂದ 13ವರೆಗೆ ಇರೋದು 4,000 ಕೋಟಿ ಇವರಿಗೆ ಪ್ರತಿ ವರ್ಷವೂ ಕೂಡ ಲಾಸ್ ಅಲ್ಲೇ ನಡೀತಾ ಇದ್ದಿದ್ದು. 3ರಿಂದ 3.5 4,000 ಕೋಟಿ ಲಾಸ್ ಅಲ್ಲೇನೆ ನಡೀತಾ ಇದ್ದಿದ್ದು. ಅದನ್ನ ಬಜೆಟ್ನಲ್ಲಿ ಇದನ್ನ ಪ್ಯಾಚಪ್ ಮಾಡ್ಕೊಂಡ್ಬಿಟ್ಟು ರಿಕವರ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಹಾಗೆ ನೋಡಿದ್ರೆ ಮೂಲಭೂತ ಸೌಕರ್ಯಗಳು, ನೀರು, ಕುಡಿಯೋ ನೀರು, ಕರೆಂಟು, ಸಾರಿಗೆ ಇವೆಲ್ಲವೂ ಕೂಡ ಲಾಭದ ಚಿಂತನೆಯಲ್ಲಿರಬಾರದು. ಯಾರು ಹೇಳ್ತಾ ಇದ್ರು ಇದನ್ನ? ಯಾರು ಹೇಳ್ತಾ ಇದ್ರು? ಈ ಸರ್ಕಾರ ನಡೆಸುವಂತವರು ಮೂಲವಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಹೇಳ್ತಾ ಇದ್ದಿದ್ದು ಮೂಲಭೂತವಾಗಿ ಸಿಗಬೇಕಾಗಿರುವಂಥದ್ದು ಸಾಂವಿಧಾನಿಕವಾಗಿರುವಂತಹ ಹಕ್ಕು, ಅದನ್ನ ಲಾಭದ ದೃಷ್ಟಿಯಿಂದ ನೋಡಬಾರದು ಅನ್ನುವಂಥ ವಾದವನ್ನ ಮಾಡ್ತಾ ಇದ್ದಿದ್ದು. ಇವತ್ತು ಲಾಭ ನಷ್ಟ ಲೆಕ್ಕಾಚಾರ ನೋಡಬಾರ್ದು ಅಂತಲ್ಲ, ನೋಡಬೇಕು. ಇಲ್ಲದೇ ಇದ್ರೆ ಮುಚ್ಚೋಗುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಿದ್ದಾಗಿ 3,500-4,000 ಕೋಟಿ ಏನು ನಷ್ಟ ಇತ್ತು, ಅದಕ್ಕೆ ಅಡಿಷನಲ್ ಆಗಿ ಸೇರ್ಪಡೆಗೊಳ್ತಾ ಇರೋದು ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾ ಇರೋದು. ಅದನ್ನ ಒಪ್ಕೊಳ್ಳಕ್ಕೆ ರೆಡಿ ಇಲ್ವಾ? ಒಂದ್ ಸೆಕೆಂಡ್, ಆ 3,500-4,000 ಕೋಟಿ ನಷ್ಟ ಆಯ್ತಲ್ಲ, ಅದರಲ್ಲಿ ಮೈನಸ್ ಮಾಡ್ಕೋಬೇಕು ಮತ್ತೆ ನೀವು. ಯಾಕಂದ್ರೆ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ರು ಆ ಟೈಮಲ್ಲಿ, ಅವಾಗ್ಲೂ ಕೊಡ್ತಾ ಇದ್ರು. ಅದರ ಜೊತೆಗೆ ಈಗ ಸೇರ್ಪಡೆ ಆಗಿರೋದ್ರಿಂದ 7,500-8,000 ಕೋಟಿ ನಿಮ್ಗೆ ನಷ್ಟ ಅನುಭವಿಸ್ತಾ ಇರೋದು. ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಅವ್ರದೇ ಲೆಕ್ಕದ ಪ್ರಕಾರ ಹೇಳ್ಬಿಡ್ತೀನಿ. ದಿವ್ಯಾ, 3,951 ಕೋಟಿ ಇವರು ಶಕ್ತಿ ಯೋಜನೆಗಂತ ಸರ್ಕಾರ ಹೇಳಿದ್ದು. ಅದಕ್ಕೆ ಕೊಟ್ಟಿರೋದೆಷ್ಟು? 3,343 ಕೋಟಿಯನ್ನ ಸರ್ಕಾರ ಕೊಟ್ಟಿದೆಯಂತೆ. 607 ಕೋಟಿಯನ್ನ ಬಾಕಿ ಉಳಿಸ್ಕೊಂಡಿದೆ ಅಂತೆ. ಯಾಕೆ? ಖಜಾನೆ ತುಂಬಿಲ್ವಾ? ಖಾಲಿಯಾಗಿದೆಯಾ? ತುಂಬಿ ತುಳುಕ್ತಾ ಇದೆ. ಯಾಕೆ 607 ಕೋಟಿ ಬಾಕಿ ಉಳಿಸ್ಕೊಂಡ್ರಿ? ಆ ದುಡ್ಡನ್ನ ಈಗ ಜನ 15% ಹೆಚ್ಚಿಗೆ ರೀತಿಯಲ್ಲಿ ಗಣಮಕ್ಕಳು ಹಾಕ್ಬಿಟ್ಟು ಕಟ್ಟಿ ನೀವು ಶಕ್ತಿ ಯೋಜನೆ ನಡೆಸ್ಕೊಂಡು ನಾಳೆ ನಿಮ್ಮ
ಅಧಿಕಾರವನ್ನು ಮುಂದುವರಿಸೋಕ್ಕೋಸ್ಕರ ಜನ ಅನುಕೂಲ ಮಾಡಿಕೊಡ್ಬೇಕು. ವೆರಿ ಗುಡ್, ಬ್ರಿಲಿಯಂಟ್ ಯೋಚನೆಗಳು ಇವೆಲ್ಲವೂ ಕೂಡ. ಅಲ್ಲ, ಹಾಲು ಸರ್ಕಾರಕ್ಕೆ ಹೊರೆ, ನೀರು ಸರ್ಕಾರಕ್ಕೆ ಹೊರೆ, ವಿದ್ಯುತ್ತು ಸರ್ಕಾರಕ್ಕೆ ಹೊರೆ, ಆಮೇಲೆ ಬಸ್ಸು ಸರ್ಕಾರಕ್ಕೆ ಹೊರೆ, ಇಷ್ಟೆಲ್ಲ ಹೊರೆ ಇದೆ ಅಂತ ಅಂದಮೇಲೆ ಯಾವ ಸುಖಕ್ಕೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು? ಸಂವಿಧಾನದ ಪೀಠಿಕೆಯನ್ನ ಹಿಡ್ಕೊಂಡು ಸಂವಿಧಾನಬದ್ಧವಾಗಿ ನಡ್ಕೋಬೇಕು ಅಂತ ಹೇಳ್ತಾ ಇದ್ರಲ್ಲ, ಸಂವಿಧಾನದಲ್ಲಿರುವಂಥದ್ದೇ ಮುಖ್ಯವಾಗಿರೋದು, ಮೂಲಭೂತವಾಗಿರುವಂಥ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿರೋದು. ಅವುಗಳನ್ನೇ ನೀವು ಲಾಭ ನಷ್ಟ ಅಟ್ಲೀಸ್ಟ್ ಇಂತಹ ವಿಚಾರಗಳಲ್ಲಾದರೂ ಒಂಚೂರು ಯೋಚನೆ ಮಾಡಬೇಕು. ಫೇರ್, ಅವ್ರಿಗೇನೋ ಸರಿ ಅನ್ನಿಸ್ತಾ ಇದೆಯೇನೋ ಮಾಡಲಿ. ಇನ್ನೂ ಒಂದು ಇದೆಯಲ್ವಾ ಅಲ್ವಾ? ಅತ್ತ ಗ್ಯಾರಂಟಿಗಳನ್ನ ಬೇಕಾಬಿಟ್ಟಿ ಕೊಟ್ಟು ಬಡವಾಗಿರುವ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಹೊಡೆತದಿಂದ ಪಾರಾಗೋ ಸಲುವಾಗಿ ಹೊಸ ಉಪಾಯವನ್ನು ಹುಡುಕ್ತಾ ಇದೆ. ಸಿಎಂ ಸುಖವಿಂದರ್ ಸಿಂಗ್ ಸುಖು ನೇತೃತ್ವದ ಸರ್ಕಾರ ಇದೀಗ ವಿದ್ಯುತ್ ಸಬ್ಸಿಡಿ ವಾಪಸ್ ಅಭಿಯಾನ ಆರಂಭಿಸಿದೆ. ಇದರ ಮೊದಲ ಭಾಗವಾಗಿ ಸಿಎಂ ಸುಖು ತಮ್ಮ ಸಬ್ಸಿಡಿ ತ್ಯಾಗ ಮಾಡಿದ್ದಾರೆ. ಹಿಮಾಚಲದಲ್ಲಿನ ಈ ಬೆಳವಣಿಗೆಯನ್ನು ಸಿದ್ದರಾಮಯ್ಯ ಸರ್ಕಾರ ಟೀಕಿಸಲು ಬಿಜೆಪಿ ಬಳಸಿಕೊಂಡಿದೆ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮಾಡಿದ್ದು, ಪೊಳ್ಳು ಭರವಸೆಗಳಿಗೆ ಹಣ ಒದಗಿಸಲಾಗದೆ ಯೋಜನೆಗಳು ಹೇಗೆ ವೈಫಲ್ಯ ಸಾಧಿಸುತ್ತಿವೆ ಎಂಬುದಕ್ಕೆ ಕಾಂಗ್ರೆಸ್ ಆಡಳಿತದ ಹಿಮಾಚಲ ಪ್ರದೇಶ ಸರ್ಕಾರವೇ ಸಾಕ್ಷಿ. ಕರ್ನಾಟಕದಲ್ಲೂ ಸಹ ಪಂಚ ಗ್ಯಾರಂಟಿಗಳನ್ನು ನಿರ್ವಹಿಸುವಲ್ಲಿ ಸರ್ಕಾರ ಎಡವಿದೆ. ಶಕ್ತಿ ಯೋಜನೆಯಿಂದ ಈಗಾಗಲೇ ನಷ್ಟ ಅನುಭವಿಸಿದೆ ಅಂತ ಆರೋಪಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಹಿಂತೆಗೆದುಕೊಳ್ತಾ ಇರುವ ಹಿಮಾಚಲ ಸರ್ಕಾರದ ಸ್ಥಿತಿ ಕರ್ನಾಟಕಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಅಂತ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಬದ್ಧತೆಯನ್ನು ಸಿದ್ದರಾಮಯ್ಯ ಪ್ರದರ್ಶನ ಮಾಡಲಿ ಅಂತ ಸಲಹೆ ಕೊಟ್ಟರು. ಹಿಮಾಚಲದ ಪರಿಸ್ಥಿತಿ ಇಲ್ಲಿಗೆ ಬರುತ್ತೆ ಅಂತ ನಾನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಈಗ. ಯಾಕೆ ಅಂತಂದ್ರೆ ಹಿಮಾಚಲದಲ್ಲಿರುವಂತಹ ಆ ಮೂಲ ಆದಾಯ ಪ್ರವಾಸ. ನಮ್ಮಲ್ಲಿ ಮೂಲ ಆದಾಯ ಪ್ರವಾಸ ಸ್ವಲ್ಪ ಇದ್ರೆ ಎಣ್ಣೆ ಜಾಸ್ತಿ. ಆಮೇಲೆ ಎರಡು ಎಣ್ಣೆನೂ ಹೇಳ್ತಾ ಇದ್ದೀನಿ ನಾನು, ಬಾಡಿಗೂ ಮತ್ತೆ ಗಾಡಿಗೆ ಇರುವಂಥ ಎಣ್ಣೆ ಎರಡೂ ಹೇಳ್ತಾ ಇದ್ದೀನಿ. ಅದರ ಆದಾಯ, ಅದ್ರ ಮೇಲೆ ಹಾಕ್ತಾ ಇರುವಂಥ ಟ್ಯಾಕ್ಸು, ಆಯ್ತಾ, ಅದರ ಆದಾಯ. ಇನ್ನೊಂದು ಕಡೆಗೆ ನಮ್ಮಲ್ಲಿರುವಂತಹ ITBT ಇಂದ ಬರ್ತಾ ಇರುವಂಥ ಟ್ಯಾಕ್ಸ್ ಕಲೆಕ್ಷನ್, ಕಮರ್ಷಿಯಲ್ ಟ್ಯಾಕ್ಸ್ಗಳು, ಈ ಆದಾಯಗಳು ಕರ್ನಾಟಕಕ್ಕಿದೆ. ಹಾಗಾಗಿ ಸದೃಢವಾಗಿ ನಿಂತ್ಕೊಳ್ತಾ ಇದೆ. ಹಿಮಾಚಲ ಪ್ರದೇಶದ ಆ ಪರಿಸ್ಥಿತಿಯಲ್ಲಿಲ್ಲ. ಕರ್ನಾಟಕದ ಈ ಪರಿಸ್ಥಿತಿ ಹಿಮಾಚಲದ ರೀತಿ ಬರುತ್ತೆ ಅಂತಂದ್ರೆ ಬಹಳ ಸಮಯ ಬೇಕಾಗುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಅವರು ಅಲ್ಲೂ ಕೂಡ ಜನರೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದಾರಲ್ವಾ. ಜನರಿಂದ ಕಿತ್ತು ಅದೇ ಕೆರೆಯ ನೀರನ್ನ ಕೆರೆಯ ಚೆಲ್ಲು ಅಂತ ಹೇಳಿ ಆ ಸೂತ್ರವನ್ನು ಅನುಸರಿಸ್ತಾ ಇರೋ ರೀತಿಯಲ್ಲಿದೆ. ಹಿರಿಯರು ಹೇಳ್ಕೊಟ್ಟಿದ್ದು ಅದೇ ಮಾತಲ್ವಾ, ಕೆರೆಯ ನೀರನ್ನ ಕೆರೆಯ ಚೆಲ್ಲು. ಆ ಕೆಲಸವನ್ನ ಮಾಡ್ತಾ ಸಬ್ಸಿಡಿನ ವಾಪಸ್ ಮಾಡಿ ಅಂತ ಆಗ ಬಿಜೆಪಿ ಹೇಳಿದಾಗ ಕಾಂಗ್ರೆಸ್ನವರು ಅಂದ್ಬಿಟ್ರು. ಈಗ ಇವರು ಅದೇ ಸ್ಟೇಜ್ ಅಲ್ಲಿ ಇದ್ದಾರೆ, ಅವ್ರ ಇದನ್ನೇ ಫಾಲೋ ಮಾಡ್ತಿದ್ದಾರೆ. ಸಬ್ಸಿಡಿ ವಾಪಸ್ ಕೊಡು ಅಂದಾಗ ಜನ ಕೆಲವರು ಕೊಟ್ಟರು. ಬಟ್ ಈಗ ಈ ವಿಚಾರದಲ್ಲಿ ಸಬ್ಸಿಡಿ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಇಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆಗಳ ಮಧ್ಯದಲ್ಲಿ ನಿಮಗೆ ಏನು ಸಿಕ್ಕರೂ ಕೂಡ ಸ್ವೀಕಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯ ಇದ್ದಾನೆ. ಉಚಿತವಾಗಿ ಏನೇ ಸಿಕ್ಕರೂ ಕೂಡ ಅದು ನನಗಿದ್ರೆ ಸಾಕು, ನಾನೊಬ್ಬನಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಅವ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವನ ಪರಿಸ್ಥಿತಿನೇ ಆಗಿದೆ. ಈಗ ನನಗೊಂಚೂರು ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾನೆ. ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು ರಾಜಕಾರಣಿಗಳು. ಅದು ಬಿಜೆಪಿನೂ ಆಗಿರ್ಬೋದು, ಕಾಂಗ್ರೆಸ್ಸು ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ಇನ್ಯಾವುದೋ ಪಕ್ಷ ಆಗಿರ್ಬೋದು. ಅವರ ಎಮೋಷನಲ್ ಆಗಿರುವಂತಹ ಪರಿಸ್ಥಿತಿಗಳಿದೆಯಲ್ಲ, ಅವರ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳೋಕೆ ಈ ರೀತಿಯಾಗಿ ತಂತ್ರಗಳ ಬಳಕೆ ಮಾಡ್ಕೊಳ್ತಿದ್ದಾರೆ. ಇದರ ಮೂಲಕವಾಗಿ ರಾಜ್ಯವನ್ನ ಆರ್ಥಿಕವಾಗಿ ಅಧೋಗತಿಗೆ ತಂದಿಡುವ ಪರಿಸ್ಥಿತಿಗೆ ಹೋಗ್ತಾರೆ. ಕರ್ನಾಟಕಕ್ಕೆ ಇನ್ನೊಂದೆರಡು ವರ್ಷ ಬೇಕಾಗುತ್ತೇನೋ ಈ ಪರಿಸ್ಥಿತಿಗೆ ಹೋಗೋಕೆ ಕಾಣಿಸ್ತಾ ಇದೆ ಕೆಲವು ಲಕ್ಷಣಗಳು. ಇನ್ನು ಗೋಶಾಲೆಗಳಿಗೆ ಕೊಡೋಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಅನ್ನೋ ಸುದ್ದಿ ಹಬ್ಬಿತು. ಇದಕ್ಕೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಹಾಗೇನೂ ನಡೆದಿಲ್ಲ. ಗೋಶಾಲೆಗಳ ರದ್ದು ಬದಲು ಅವುಗಳ ಬಲವರ್ಧನೆಗೆ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿರುವ ಗೋಶಾಲೆಗಳ ಬಲವರ್ಧನೆಗೆ 10.5 ಕೋಟಿ ಹಣ ಮೀಸಲಿಡೋಕೆ ಸಂಪುಟ ನಿರ್ಧಾರ ಮಾಡಿದ್ದಾರೆ. ಇನ್ನು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯಿಂದ ಧಾರವಾಡವನ್ನು ಪ್ರತ್ಯೇಕಿಸಲಾಗಿದೆ. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ರಚನೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಬಿಬಿಎಂಪಿ ವ್ಯಾಪ್ತಿಯ 5 ರಸ್ತೆಗಳ ವೈಟ್ ಟಾಪಿಂಗ್ ಕಾಮಗಾರಿಗಳ ಟೆಂಡರ್ ಅನ್ನ ಕೂಡ ರದ್ದು ಮಾಡಿದೆ. ಉಡುಪಿ ಜಿಲ್ಲೆಯ ಹೆಜಮಾಡಿಯಲ್ಲಿ ಮೀನುಗಾರಿಕೆ ಬಂದರು ನಿರ್ಮಾಣಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ VTU ವಿವಿ ಕಟ್ಟಡ ನಿರ್ಮಾಣಕ್ಕೆ 149.79 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಮೈಸೂರಿನ ಬನ್ನಿಮಂಟಪದಲ್ಲಿ 120 ಕೋಟಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಸಂಪುಟ ಸಮ್ಮತಿಯನ್ನು ಕೊಟ್ಟಿದೆ. ಮಾಜಿ MLC GS ನ್ಯಾಮಗೌಡರಿಗೆ BDA G ಕ್ಯಾಟಗರಿ ಸೈಟ್ ಕೊಡಲು ಕೂಡ ಒಪ್ಪಿಗಿದ್ದಾರೆ. ನಾವು ಪವಿತ್ರ ಅಂತ ಪೂಜೆ ಮಾಡುವಂತ ಸಮಾಜ ನಮ್ಮದು. ಗೋ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ನಾವು ಗೋಶಾಲೆಗಳನ್ನ ಮಾಡುವಂಥದ್ದಕ್ಕೆ ಅವತ್ತು ಹಣನೂ ಬಿಡುಗಡೆ ಮಾಡಿದ್ರಿ, ಜಾಗಗಳನ್ನು ನಾವು ಕೊಟ್ಟಿದ್ದೀರಿ.
ಆದರೆ ಈ ಪಾಪರಾಗಿರೋ ಸರ್ಕಾರ ಬಂದು ಗೋವುಗಳ ಅನ್ನಕ್ಕೂ ಕನ್ನ ಹಾಕ್ತಾ ಇದ್ದಾರೆ. ಆ ಗೋವುಗಳ ಶಾಪ ಇದಕ್ಕೆ ತಟ್ಟುತ್ತೆ. ಇದೊಂದು ಪಾಪಿಗಳ ಸರ್ಕಾರ. ಇರ್ತಕ್ಕಂಥ ಗೋಶಾಲೆಗಳನ್ನು ಸ್ಟ್ರೆಂಥನ್ ಮಾಡಿಕ್ಕೆ ಅದಕ್ಕೆ ಹಣ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಕ್ಯಾಬಿನೆಟ್ ತಗೊಂಬಂದು ಪರ್ಮಿಷನ್ ತಗೊಂಡಿದ್ದೀವಿ. ಸ್ಟಾಪ್ ಇಲ್ಲ, ಇರೋದನ್ನ ಸ್ಟ್ರೆಂಥನ್ ಮಾಡೋದು. ಸರ್ಕಾರದ ಗೋಶಾಲೆಗಳು ಎಲ್ಲ ಜಿಲ್ಲೆಯಲ್ಲೂ ಇದ್ದಾವೆ, ಎಕ್ಸೆಪ್ಟ್ ಬಳ್ಳಾರಿ ಒಂದು ಬಿಟ್ಟರೆ. ಬಳ್ಳಾರಿ ಒಂದು ಜಾಗ ಸಿಕ್ಕಿರಲಿಲ್ಲ, ಅದಕ್ಕೆ ಮಾಡಿಲ್ಲ. ಈಗ ಜಾಗ ಹುಡುಕ್ತಾ ಇದ್ದಾರೆ, ಅದನ್ನು ಮಾಡ್ತೀವಿ. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಹೇಳೋದು. ಬಿಜೆಪಿಯವ್ರಿಗೆ ತಾಳ್ಮೆನೇ ಇರೋದಿಲ್ಲ. ಅಲ್ಲ, ಧ್ವನಿ ಎತ್ತಿಲ್ಲ ಅಂದ್ರೆ ಏನು ಇಲ್ಲ, ಅಡ್ಜಸ್ಟ್ ಆಗ್ತಾ ಇದೆ ಬಿಡು ಅಂತ ಮಾಡ್ಬಿಡ್ತಾರೆ, ಹೇಳಕ್ ಬರಲ್ಲ. ಇಲ್ಲ, ಈಗ ಸದ್ಯಕ್ಕೆ ಆ ವಿಚಾರದಲ್ಲಿ ಸರ್ಕಾರ ಹಿಂದೇಟನ್ನ ಇಟ್ಟಿದೆ. ಬಟ್ ಅದು ಆಕ್ಚುಲಿ ಚರ್ಚೆ ನಡೆದಿದೆ ಅನ್ನುವಂಥ ಮಾಹಿತಿ ನನಗೂ ಇರೋದು. ಇದನ್ನ ನಿಲ್ಲಿಸಬೇಕು ಅಂತೇಳಿ. ಯಾವ ರೀತಿ ನಿಲ್ಲಿಸಬೇಕು ಅಂತಂದ್ರೆ, ಎಲ್ಲಿ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಇರಲಿ, ಎಲ್ಲಿ ಕೊಟ್ಟಿಲ್ವೋ ಅದನ್ನ ಯಾವ್ದು ಇನ್ನು ಹೊಸದಾಗಿ ಕೊಡೋದು ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಇತ್ತು ಅನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಆಗಿರುವಂಥ ಚರ್ಚೆ. ಅದಿಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಸ್ತಾ ಇದ್ದಾರೆ. ಇರುವಂಥದಕ್ಕೆ ಒಂದಿಷ್ಟು ಹಣ ಕೊಟ್ಟಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಯಾವ ಟೀಕೆಗೂ ಗುರಿ ಆಗ್ತಾ ಇಲ್ಲ. ಫೇರ್. ಬಟ್ ಈ ಧಾರವಾಡ ಹುಬ್ಬಳ್ಳಿ ವಿಚಾರದಲ್ಲಿ ನಾಳೆ ಆಗಿದ್ದಾಗ ಹುಬ್ಬಳ್ಳಿನೂ ಒಂದು ಜಿಲ್ಲೆ ಮಾಡ್ತೀರಾ, ಧಾರವಾಡನೂ ಒಂದು ಜಿಲ್ಲೆ ಮಾಡ್ತೀರಾ? ನಾಳೆ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅಲ್ಲಿರುವಂಥ ಬೆಳವಣಿಗೆ 6.5 ಲಕ್ಷ ಜನಸಂಖ್ಯೆ ಇದೆ ಬರೀ ಧಾರವಾಡದ ಲೆಕ್ಕಕ್ಕಿಟ್ರೆ. ಹುಬ್ಬಳ್ಳಿ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ನಿಮಗೆ ಆ ರೇಂಜಿಗೆ ಹೋಗ್ತಾ ಇದ್ದಾಗ ನಿಮಗೆ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಬೆಳಗಾವಿಗೂ ಬರುತ್ತೆ. ನೀವು ಧಾರವಾಡ ಹುಬ್ಬಳ್ಳಿಯನ್ನೇ 2 ಮಹಾನಗರಕ್ಕೆ ಮಾಡೋದಾದ್ರೆ ಬೆಳಗಾವಿನ ಏನು ಮಾಡ್ತೀರಾ? ಧಾರವಾಡ ಹುಬ್ಬಳ್ಳಿಗಿಂತಲೂ ಬಹಳ ದೊಡ್ಡ ಮಟ್ಟದಲ್ಲಿರೋದಲ್ವ ಬೆಳಗಾವಿ. ಅಲ್ಲಿ ಹೇಗೆ ನಡೆಸ್ಕೊಳ್ತೀರಾ? ತುಂಬ ವಿಚಿತ್ರವಾಗಿದೆಯಪ್ಪ ಇದು. ಹೆಂಗೆ ಅಂತಂದ್ರೆ, ಅಲ್ಲಲ್ಲಿರುವಂಥ ರಾಜಕಾರಣಿಗಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ಅಲ್ಲಲ್ಲಿರುವಂಥ ರಾಜಕಾರಣಿಗಳಿಗೆ ಒಂದಿಷ್ಟು ಎಲ್ಲ ನಿರಾಶ್ರಿತರ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಅಲ್ಲ, ತಪ್ಪಾಗತ್ತೆ. ಬಟ್ ಹೇಳಲೇಬೇಕಾಗತ್ತೆ, ಅನಿವಾರ್ಯತೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಇಲ್ಲಿ ಸಿಕ್ಕಿಲ್ಲ ಅಂತಂದಾಗ ಅಲ್ಲೇನೋ ಒಂಚೂರು ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕಲ್ಲ. ಆ ನಿಟ್ಟಿನಲ್ಲಿ ಏನಾದರೂ ಮಾಡುವಂಥ ಯೋಚನೆಗೆ ಮುಂದಾಗ್ತಾ ಇದ್ದೀರಾ? ನೀವು ನಿಜವಾಗಿ ಮಾಡೋದಾದ್ರೆ ಫಸ್ಟ್ ಬೆಳಗಾವಿಗೆ ಹೋಗ್ಬೇಕು. ಬಟ್ ಬೆಳಗಾವಿನ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಗಡಿ ಭಾಗದಲ್ಲಿರೋದ್ರಿಂದ, ಮಹಾರಾಷ್ಟ್ರ ಮತ್ತು ನಮ್ಮ ಖ್ಯಾತೆ ಇರೋದ್ರಿಂದ ಡಿವೈಡ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಬಟ್ ಈ ಥರ ಆದರೂ ಮಾಡ್ಬೋದಲ್ಲ, ಮಹಾನಗರ ಪಾಲಿಕೆಗಳನ್ನು ಈ ಕಡೆಗೆ ಡಿವೈಡ್ ಮಾಡಿಕೊಂಡು ಬೆಳಗಾವಿ ಅಭಿವೃದ್ಧಿ ಆಗೋಕ್ಕೆ ಮಾಡ್ಬೋದಲ್ವಾ? ಯಾಕೆ ಇಲ್ಲಷ್ಟೇ ಆಗಬೇಕು? ನೀವು ಏನಿರುತ್ತೆ ಇದ್ರೆ ಯೋಚನೆಗಳು ಅಂತ ಹೇಳಿ